ಮಸಾಲೆ ಬೆಂದದ್ದು. ಹಲೋ ವೀಕ್ಷಕರೇ, ನೋಡಿ ಈಗ 2 ವಿಸಿಲ್ ಕೂಗಿಸಿ ನಾನು ಆಮೇಲೆ ಸ್ಟವ್ ವಿಸಿಲ್ ಹೋಯಿತು. ಸ್ಟವನ್ನು ಓಪನ್ ಮಾಡಿ ಇಟ್ಕೊಂಡು ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ನೋಡಿ ಮಿಕ್ಸಿ ಜಾರಲ್ಲಿ ತೆಂಗಿನ ತುರಿ ಹಾಕಿಕೊಂಡಿದ್ದೆ. ಆಗ ನಾವು ತುರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ತೆಂಗಿನ ತುರಿ, ಅದನ್ನು ಹಾಕಿ ಇಟ್ಟುಕೊಂಡಿದ್ದೇನೆ. ಇನ್ನು ಇದಕ್ಕೆ ರುಚಿಗೆ ಸ್ವಲ್ಪ ನಾನು ಏನು ಹಾಕ್ತೇನೆ ಅಂದರೆ, ಈಗ ಹುಣಸೆ ಹಣ್ಣಲ್ಲ, ಹುಣಸೆ ಹಣ್ಣಿನ ಬದಲಿಗೆ ಉಂಡೆ ಹಣ್ಣಿನ ಇದು ಕೆತ್ತೆ, ಇದು ಒಣಗಿಸೋದು, ಇದು ಉಂಡೆ ಹಣ್ಣು, ಉಂಡೆ ಹುಳಿ ಇದೆಯಲ್ಲ ಗೊತ್ತಿದೆ ನಿಮಗೆಲ್ಲ, ಉಂಡೆ ಹುಳಿ ಹಣ್ಣನ್ನು ಅದನ್ನು ನಾವು ಪೀಸ್ ಮಾಡಿ, ಕಾಯಿಯನ್ನು, ಹಣ್ಣಲ್ಲ ಕಾಯಿ, ಒಳ್ಳೆ ಬಲಿತ ಕಾಯಿಯನ್ನು ಅದರಿಂದ ಪೀಸ್ ಮಾಡುವಾಗ ಅದರ ಬೀಜವನ್ನು ಪ್ರತ್ಯೇಕಿಸಿ ಅದನ್ನು ಬಿಸಿಲಿಗಿಟ್ಟು ಒಣಗಿಸಿಬಿಡೋದು ನೋಡಿ. ಇದು ಹುಳಿಯ ಬದಲಿಗೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ಆರೋಗ್ಯ ಪ್ರಧಾನವಾಗಿದ್ದು. ಹುಣಸೆ ಹಣ್ಣಿನ ಬದಲಿಗೆ ಇದನ್ನು ದೇಶ ವಿದೇಶಗಳಲ್ಲಿ ಸಹ ಇದನ್ನೇ ಬಳಸಿಕೊಳ್ತಾರೆ, ಇದನ್ನು ಪುಡಿ ಮಾಡಿ ಇಟ್ಟುಕೊಳ್ತಾರೆ. ಇದರ 2 ಎತ್ತೆ ನಾನು ಹಾಕ್ಕೊಳ್ತೇನೆ ಈಗ ಒಣಗಿಸಿಟ್ಟದ್ದು. ಅಂದರೆ ಟೊಮೆಟೊ ಹಾಕುವ ಬದಲಿಗೆ ನಾನು ಹುಣಸೆ ಹಣ್ಣಿನ ಬದಲಿಗೆ ಇದನ್ನು ನಾನು ಹಾಕ್ಕೊಳ್ತೇನೆ. ಅದೊಂದು ಮಸಾಲೆ ಐಟಮ್ ಮಾಡುವಾಗ ನೋಡಿ, ಸ್ವಲ್ಪ ಹುಳಿ ಬಿದ್ರೇ ಅದು ಟೇಸ್ಟ್ ಕೊಡುತ್ತೆ ಅಷ್ಟೇ. ಹಾಗಾಗಿ ಇದನ್ನು ಹಾಕಿಕೊಳ್ತಾ ಇದ್ದೇನೆ. ಆಮೇಲೆ ನೋಡಿ ಹಚ್ಚಿಟ್ಟುಕೊಂಡ ಈರುಳ್ಳಿ, ಹಸಿ ಈರುಳ್ಳಿ ಹಾಕಿಕೊಳ್ತೇನೆ. ಬೆಳ್ಳುಳ್ಳಿ ನಾನು ಆಗಲೇ ಲಾಸ್ಟಿಗೆ ಫ್ರೈ ಆದಾಗ ಅದಕ್ಕೆ ಹಾಕಿ ನಾನು ಮುಗಚಿಕೊಂಡಿದ್ದೆ ಬೆಳ್ಳುಳ್ಳಿಯನ್ನು. ಇನ್ನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಸ್ವಲ್ಪ ಹಾಕ್ಕೊಳ್ತೇನೆ ನೋಡಿ, ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೇನೆ. ನೋಡಿ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಹಾಕಿಕೊಂಡಿದ್ದೇನೆ. ಅಂದರೆ ನಾನು ಬೆಳ್ಳುಳ್ಳಿ ಹಾಕಿದ್ದೇನೆ, ಆಗ 1-2-3 ಬೆಳ್ಳುಳ್ಳಿ ಬೀಜ ಹಾಕಿಕೊಂಡಿದ್ದೇನೆ. ಆಮೇಲೆ ಶುಂಠಿ ಹಾಕ್ಕೊಳ್ಳಿಲ್ಲ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿಕೊಂಡಿದ್ದೇನೆ. ಈಗ ಆಗ ಫ್ರೈ ಮಾಡಿಟ್ಟ ಮಸಾಲೆ ಐಟಮನ್ನು ಇದರೊಟ್ಟಿಗೆ ಹಾಕ್ಕೊಳ್ತೀನಿ. ನೋಡಿ ಇದಾಗ ನಾವೆಲ್ಲ ಹಾಕಿ ಫ್ರೈ ಮಾಡಿ ಇಟ್ಟುಕೊಂಡಿದ್ದೇವೆಲ್ಲ ಮಸಾಲೆ ಐಟಮ್, ಅದನ್ನು ಇದಕ್ಕೆ ಹಾಕಿಕೊಂಡು ಸ್ವಲ್ಪ ನೀರು ಹಾಕಿ ರುಬ್ತೇನೆ. ರುಬ್ಬಿ ಆದಮೇಲೆ ಆ ಬೆಂದ ಹೋಳಿಗೆ ಇದನ್ನು ಹಾಕಿ ಅದನ್ನು ಕುದಿಸುವಾಗ ತೋರಿಸ್ತೇನೆ ನಮಗೆ. ಕುದಿಸಿ ಆದಮೇಲೆ ಯಾವ ರೀತಿ ಆಗುತ್ತೆ ನಮ್ಮ ಸಾಂಗ್ ನೋಡೋಣ. ಸ್ವಲ್ಪ ನೀರು ಹಾಕ್ಕೊಳ್ತೇನೆ ನೋಡಿ ಇದಕ್ಕೆ. ಸಾಕು ನೋಡಿ, ಈ ಥರ ಇನ್ನು ಇದನ್ನು ರುಬ್ಬಿಕೊಂಡು ಆಮೇಲೆ ಆ ಹೋಳಿಗೆ ಹಾಕಿ ಇದನ್ನು ಕುದಿಸ್ತೇನೆ, ಆಗ ತೋರಿಸ್ತೇನೆ ಹೇಗಾಗ್ತದೆ ಸಾಂಗ್ ನೋಡಿ. ನೋಡಿ ವೀಕ್ಷಕರೇ, ಈಗ ಇದೆಷ್ಟು ಚೆಂದ ನೋಡಿ, ಸ್ಮೂತಾಗಿ ಬೆಂದಿದೆ ನೋಡಿ. ಈಗ ನಾವು ಸಾಂಗ್ ಮಾಡಲಿಕ್ಕೆ ರೆಡಿಯಾಗಿದ್ದೇವೆ ನಾವು ಇವತ್ತು. ಅಂದರೆ ತುಂಬ ದಿವಸದಿಂದ ಮಾಡಬೇಕು ಅಂತ ತೀರ್ಮಾನಿಸಿಕೊಂಡಂತಹ ಒಂದು ರೆಸಿಪಿ ಇದು. ಇವತ್ತು ಅದಕ್ಕೆ ಅವಕಾಶ ಬಂದು ನಮ್ಮ ಫ್ರೆಂಡ್ಸ್ ಮನೇಲಿ ನೋಡಿ ಹಲಸಿನಕಾಯಿ ರೆಡಿಯಾಗಿತ್ತು. ಹಾಗೆ ಸೊಳ್ಳೆ ಎಲ್ಲ ಕಟ್ ಮಾಡಿಕೊಂಡು ಇದಕ್ಕೆಲ್ಲ ಮಸಾಲೆ ಎಲ್ಲ ಇದಾಯಿತು, ಮಸಾಲೆ ರುಬ್ಬಿಟ್ಟಾಯಿತು. ರುಬ್ಬಿನ ಮಸಾಲೆನ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ. ಈಗ ರುಬ್ಬಿನ ಮಸಾಲೆನ ಇದಕ್ಕೆ ನಾವು ಆ್ಯಡ್ ಮಾಡ್ತಾ ಇದ್ದೇವೆ ನೋಡಿ. ಈಗ ನೋಡಿ ಇಷ್ಟು ದಪ್ಪಗಾಗಿದೆ ನೋಡಿ ಹಲಸಿನಕಾಯಿ ಸಾಂಗಿಗೆ. ಸ್ವಲ್ಪ ನೀರು ಹಾಕ್ಕೊಳ್ತೇವೆ ನಾನೀಗ. ಹಾಗೆ ಇವತ್ತು ನನಗೆ ಇದನ್ನು ಮಾಡಲಿಕ್ಕೆ ಅವಕಾಶ ಬಂತು, ಹಲಸಿನಕಾಯಿ ಇತ್ತು. ಆದರೆ ನಾನೊಂದು ಸಾಂಗ್ ಅಂತೇಳಿ ಮಾಡ್ಕೊಳ್ಬೇಕು ಅಂತ ಅಂದಾಜು ಮಾಡ್ಕೊಂಡಿದ್ದೆ, ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು ಇಲ್ಲೇ ಮಾಡ್ಕೊಳ್ಬೋದಲ್ಲ, ಈಗ ಹಲಸಿನಕಾಯಿ ರೆಡಿ ಇದೆಯಲ್ಲ ಅಂದರು. ಹಾಗಾಗಿ ಅದನ್ನು ನಾವು ಮಾಡಲಿಕ್ಕೆ ಹೊರಟದ್ದು. ಅದು ಮಾಡುವಾಗ ಆಯಿತು. ಪ್ರಿಯ ವೀಕ್ಷಕರೇ, ನಿಮ್ಮನ್ನು ಧನ್ವಿ ಎಂಜಾಯ್ಗೆ ಸ್ವಾಗತಿಸುತ್ತಾ, ಜನರಿಗೆ ಸ್ವಾಗತಿಸುತ್ತಾ ನಿಮಗೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ. ಇದಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು ನೋಡಿ. ಇದನ್ನು ಕುದಿಸುತ್ತಾ ಇದಕ್ಕೊಂದು ಒಗ್ಗರಣೆ ಒಟ್ಟಿಗೆ ಮಾಡಿಕೊಳ್ಳೋಣ. ಇದಕ್ಕೆ ಸ್ಟವ್ ಹಚ್ಚಿಕೊಂಡು ಒಗ್ಗರಣೆಗೆ ಇಟ್ಬಿಡ್ತೇನೆ. ಸಾಸಿವೆ, ಆಮೇಲೆ 1 ಒಣಮೆಣಸು, ಇನ್ನೊಂದು ಸಿಡಿಯುವಾಗ ಅದಕ್ಕೆ ಕರಿಬೇವಿನ ಎಲೆ ಹಾಕಿ ಮುಚ್ಚಿಕೊಂಡ್ರೆ ಆಯಿತು ನೋಡಿ. ಇಷ್ಟು ದಪ್ಪಗೆ ಬಂದು ನೋಡಿ. ಇದನ್ನು ಬೇಕಿದ್ದಷ್ಟು ತೆಳ್ಳಗೆ ಮಾಡಿಕೊಳ್ಳೋದು. ಸ್ವಲ್ಪ ದಪ್ಪ ಇರುವ ಕ್ರಮ ಇದು, ಹೆಚ್ಚು ಜಾಸ್ತಿ ತೆಳ್ಳಗೆ ಮಾಡಲಿಕ್ಕಿಲ್ಲ ಇದು ಸಾಂಗು. ಅಂದರೆ ಚಪಾತಿ, ಪರೋಟ ಇರ್ಬೋದು, ದೋಸೆ, ಇದಕ್ಕೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇಡ್ಲಿಯೊಂದಿಗೆ ಎಲ್ಲ ಇದರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ತುಂಬ ಟೇಸ್ಟಿ ಆಗುತ್ತೆ. ಇದು ತುಂಬ ನೀವು ಮಾಡಿ ನೋಡಿ ವೀಕ್ಷಕರೇ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಡೌಟ್ ಇದ್ದರೆ ಕೇಳಿಕೊಳ್ಳಿ. ಅಲ್ಲ ಇದಲ್ಲ ಹಾಗಲ್ಲ ಇನ್ನೊಂದು ರೀತಿಯಾಗಿ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಅಂದರೆ ನೀವು ಯಾವ ರೀತಿ ಮಾಡ್ಕೊಳ್ತೀರೋ ನಿಮ್ಮ ಅನಿಸಿಕೆ ಅನುಭವಗಳು ನಮ್ಮೊಂದಿಗೆ ಹಂಚಿಕೊಳ್ಳಿ ವೀಕ್ಷಕರೇ. ನಾವೀಗ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಹೇಗೆ ಮಾಡೋದು ತೋರಿಸಿ ಆಯಿತು. ಅಂದರೆ ನಾನು ಫಸ್ಟಿಗೆ ಮಾಡ್ತಾ ಇರೋದು ಇದು.
ಎರಡು ಕಡೆಯಲ್ಲಿ ಊಟ ಮಾಡಿದ್ದು ಮಾತ್ರ ನಾನು. ಊಟ ಮಾಡಿ ನನಗೆ ತುಂಬ ಟೇಸ್ಟ್ ಆಗಿತ್ತು. ನನಗೂ ಮಾಡ್ಕೊಳ್ಬೇಕು ಅಂತ ಒಂದು 2-3 ವರ್ಷದಿಂದ ನನಗೆ ನೋಡಿ ಮಾಡ್ಕೊಳ್ಳಿಕ್ಕೆ ಆಗಿದ್ದು ನಮ್ಮ ಫ್ರೆಂಡ್ ಮನೆಯಲ್ಲಿ ಇವತ್ತು. ಅವರು ಹೇಳಿದರು, ಹಾಗಾಗಿ ಇಲ್ಲೇ ಮಾಡಿದ್ರು, ಹಾಗೆ ಮಾಡಲಿಕ್ಕೆ ಹೊರಟೆ. ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ, ಖಂಡಿತ ಹಂಚಿಕೊಳ್ಳೇಬೇಕು ನಮ್ಮ ಯೂಟ್ಯೂಬಲ್ಲಿ, ಅಂದರೆ ನಮ್ಮ ಮೊಮ್ಮಗನ ಯೂಟ್ಯೂಬಲ್ಲನ್ನು ಹಂಚಿಕೊಳ್ಬೇಕು ಅಂತ ಆಯ್ತು ನನಗೆ. ಹಾಗಾಗಿ ಇಲ್ಲಿ ಮಾಡಿದೆ. ಅದನ್ನು ಯೂಟ್ಯೂಬಿನ ಮೂಲಕ ನಿಮಗೆ ನಾನು ಅದನ್ನು ತಿಳಿಸಿಕೊಟ್ಟೆ. ವೀಕ್ಷಕರು ಏನಾದರೂ ಅದೇ ಡೌಟ್ ಇದ್ದಲ್ಲಿ, ನಿಮ್ಮ ಅಭಿಪ್ರಾಯ ಚೇಂಜ್ ಇದ್ದಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಳ್ಳೇಬೇಕು. ನೀವು ನಿಮ್ಮ ಸಹಕಾರ ಸ್ಫೂರ್ತಿ ನಮ್ಮ ಧರ್ನಿ ಎಂಜಾಯ್ಗೆ ನಮ್ಮ ಮೊಮ್ಮಗ ಲೈಕ್ ಕೊಡಿ, ಶೇರ್ ಮಾಡಿ. ಇದುವರೆಗೆ ಈ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೀಗ ಏನು ಕುದಿ ಬರ್ತದೆ, ಜಾಸ್ತಿ ದೊಡ್ಡವರು ಇಡಲಿಕ್ಕೆ ಸಾಧ್ಯ ಇಲ್ಲ ನಾವು ಇದೆಲ್ಲ ಮಾಡುವಾಗ. ಹಲಸಿನಕಾಯಿ ಯಾವುದೇ ಐಟಮ್ ಆಗಿರ್ಬೋದು. ಈಗ ಹಲಸಿನಕಾಯಿ ಗಸಿ ಮಾಡ್ತಾರೆ, ಈಗ ಹಲಸಿನಕಾಯಿ ಗಸಿ, ಆಮೇಲೆ ಸಾಂಬಾರು, ಮಜ್ಜಿಗೆ ಹುಳಿ, ಪಲ್ಯ, ಆಮೇಲೆ ಚಿಪ್ಸು, ದೋಸೆ, ಇದೆಲ್ಲ ನೋಡ್ತಾ ಇರಬೇಕು ನೋಡಿ. ಆಮೇಲೆ ಸಣ್ಣ ಹೊಡಿಲಿ ಅದು ಕುದಿ ಬರುವಾಗ ಸ್ಟವ್ ಆರಿಸಿ ಇಳಿಸಿಟ್ಕೊಂಡ್ರೆ ಆಯಿತು. ನೋಡಿ ಒಗ್ಗರಣೆ ರೆಡಿ ಆಯಿತು, ಒಗ್ಗರಣೆ ಹಾಕಿ ಆಯಿತು ನೋಡಿ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ನಾವು ಪುನಃ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.